ಸೀರೆಗೆ 5,000 ರೂಪಾಯಿಗಳಾದರೆ 3 ಸೀರೆಗೆ 6,000 ರೂಪಾಯಿ. ನಂಬೋದಕ್ಕೆ ಸಾಧ್ಯ ಇಲ್ಲ ಅಲ್ಲ? ಹಿಂದೆ ಬುಕ್ ಮಾಡಿ. ನಿಮಗೆ ಇದರಲ್ಲಿ ಬೇಕಾದ ಪ್ಯಾಟರ್ನ್ಸ್, ಬೇಕಾದ ಕಲರ್ಸ್ ಸಿಗುತ್ತದೆ. ಹಿಂದೆ ಬುಕ್ ಮಾಡಿ, ಮಿಸ್ ಮಾಡ್ಕೋಬೇಡಿ. ವಾಟ್ ಎನ್ ಆಫರ್, ವಾಟ್ ಎನ್ ಆಫರ್. 3 ಸೀರೆಗೆ 6,000 ರೂಪಾಯಿ. ವಾವ್ ಗಿರಿಜಾ, ವಾಟ್ ಎನ್ ಆಫರ್, ವಾಟ್ ಎನ್ ಆಫರ್. 3 ಸೀರೆಗೆ 6,000 ರೂಪಾಯಿ. ಓ ಮೈ ಗಾಡ್. ಆಹಾಹಾ, ಇಬ್ರು ಒಂದೇ ಮೈಂಡ್ ವಾಯ್ಸ್ ಅಲ್ಲಿ ನಡೀತಾ ಇದೆ. ಗಿರಿಜಾ, ಗ್ರೀಷ್ಮ, ನಡೀಲಿ ನಡೀಲಿ. ಈ ಕಲರ್ ನನಗೆ ಎಷ್ಟು ಸೂಟ್ ಆಗುತ್ತೆ. ಫಳ 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 ಅಂತ ಹೊಳಿತಾ ಇರ್ತೀನಿ. ಈ ಕಲರ್ ನನಗೆ ಎಷ್ಟು ಸೂಟ್ ಆಗುತ್ತೆ. ಫಳ 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 ಅಂತ ಹೊಳಿತಾ ಇರ್ತೀನಿ. ನಾನು ಈ ಸೀರೆ ಉಟ್ಕೊಂಡು ಹೋದ್ರೆ ಯಾವ ಸರೋಜನಿಗೂ ಕಡಿಮೆ ಇರಲ್ಲ. ನಾನು ಈ ಸೀರೆ ಉಟ್ಕೊಂಡು ಏನಾದ್ರೂ ಹೋದ್ರೆ ಯಾವ ರಮ್ಯಂಗೂ ಕಡಿಮೆ ಇರಲ್ಲ. ಗಿರ್ಜಮ್ಮ, ಗಿರ್ಜಮ್ಮ, ಓಹೋ, ಏನೆಲ್ಲರೂ ಒಟ್ಟಿಗೆ ಆರಾಮಾಗಿ ಮೊಬೈಲ್ ನೋಡ್ಕೊಂಡು ಕೂತ್ಬಿಟ್ಟಿದ್ದೀರಾ? ನೀವದ್ದೇಲಮ್ಮ, ಇನ್ನು ಆರಾಮಾಗಿರೋದೆ. ಚೆನ್ನಾಗಿ ಹೇಳಿದ್ರಿ. ನಾನು ಬಂದಮೇಲೆ ತಾನೇ ನಿಮಗೆಲ್ಲ ಆರಾಮಾಗಿರೋದು. ಏನು ಗೊತ್ತೇನ್ರಿ, ಬಿಸಿ ಬಿಸಿ ಹಾಟ್ ಹಾಟ್ ನ್ಯೂಸ್. ಏನು ಹೇಳ? ಹಾಂ ಹೇಳಿ ಜಲ್ಜಾ. ಯಾವಾಗ ಹಾಕಿದ್ದಿದ್ರಿ ಅದು ಆಫರು? ಇವಾಗ ಫೋನ್ ಮಾಡ್ತಿದ್ದೀರಲ್ರಿ? ಅಯ್ಯೋ, ಇವತ್ತು ಹೊಸದಾಗಿ ಬಿಟ್ಟಿದ್ದಾರೆ, ಅದನ್ನ ನೋಡಿ. ಹಾಂ, ಇವ್ರು ಯಾವಾಗಲೂ ಹೀಗೆ ರೀ, ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೋತಾರೆ. ಏನು ಚೆನ್ನಾನೋ ಏನೋನಪ್ಪ. ಹೇಳ್ರಿ ಆಶಾಲತಾ, ಏನು ಫೋನ್ ಮಾಡಿದ್ದು? ಅದೇ ರೀ, ಆಚೆ ಮನೆ ಆಶಾಲತಾ. ಅದೇ ಯಾವುದಾದ್ರೂ ಆಫರ್ ಇದ್ರೆ ಹೇಳು ಹೇಳು ಅಂತ ತಲೆ ತಿಂತಾ ಇರ್ತಾಳ್ರಿ. ಎಲ್ಲಿಂದ ಆಫರ್ ತರೋದು ಅಲ್ವಾ? ಹೇಳ್ರಿ. ಎಷ್ಟು ಆಶ್ಚರ್ಯ ನೋಡ್ರಿ, 1 ಸೀರೆಗೆ 5,000 ರೂಪಾಯಿ ಅಂತೆ. 3 ಸೀರೆ ತಗೊಂಡ್ರೆ 6,000 ರೂಪಾಯಿ ಅಷ್ಟೇನಂತೆ. ಒಳ್ಳೆ ಆಫರ್ ಅಲ್ವೇನ್ರಿ ಇದು? ಅಯ್ಯೋ, ನೀವು ನೋಡ್ಲಿಲ್ವಾ? ನಾನು ವಾಟ್ಸಪ್ಪು, ಇನ್ಸ್ಟಾ, ಫೇಸ್ಬುಕ್ಕು ಎಲ್ಲದರಲ್ಲೂ ಹಾಕಿದ್ದೀನಲ್ರಿ. ಬೆಳಿಗ್ಗೆ ಬ್ರಾಡ್ಕಾಸ್ಟಲ್ಲೂ ಹಾಕಿದ್ನಲ್ಲಪ್ಪ. ಯಾಕೆ ಬರ್ತಿಲ್ಲ ನಿಮಗೆ? ಓ, ಈಗ ನನಗೆ ಅರ್ಥ ಆಯ್ತು ಬಿಡಿ. ನೀವು ನನ್ನ ಕಮ್ಯುನಿಟಿಗೆ ಸಬ್ಸ್ಕ್ರೈಬೇ ಆಗಿಲ್ಲ ಅನ್ಸುತ್ತೆ. ಅದಕ್ಕೆ ಯಾವ ಚೀಪ್ ಆಫರ್ಸು ನಿಮಗೆ ಗೊತ್ತಾಗ್ತಿಲ್ಲ. ನನ್ನ ಐಡಿ ನೋಟ್ ಮಾಡ್ಕೊಳ್ಳಿಪ್ಪ. ಚೀಪ್ ಆಫರ್ಸ್ _ ಚೆನ್ನಮ್ಮ. ಬ್ಲೂ ಟಿಕ್ ಇದೆ ರೀ. ವೆರಿ ಗುಡ್ ಅಕೌಂಟು. ಅಯ್ಯೋ ಗಿರ್ಜಮ್ಮ, ನನ್ನ ಹೆಸರಲ್ಲಿ ಅದೆಷ್ಟು ಫೇಕ್ ಅಕೌಂಟ್ಸ್ ಬಂದಿದೆ ಗೊತ್ತೇನ್ರಿ? ಅದಕ್ಕೆ ದುಡ್ಡು ಖರ್ಚಾದ್ರೂ ಚಿಂತೆ ಇಲ್ಲ ಅಂತ ಬ್ಲೂ ಟಿಕ್ನ ದುಡ್ಡು ಕೊಟ್ಟು ಕೊಂಡ್ಕೊಂಡ್ಬಿಟ್ಟೆ. ರೀ, ಫೋನಲ್ಲಿ ಆಶಾ ಕಾಯ್ತಾ ಇದ್ದಾನೆ ನೋಡಿ. ಅಯ್ಯೋ, ನಿಮ್ಗಲ್ಲ ರೀ, ನಿಮ್ಗಲ್ಲ. ಐಡಿ ಬರ್ಕೊಂಡ್ರೇನ್ರಿ? ಸಬ್ಸ್ಕ್ರೈಬ್ ಆದ್ರೇನ್ರಿ? ಇಡ್ರಿ ಫೋನ್ನ. ಗಿರ್ಜಮ್ಮ, ನಾನಂತೂ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ ಕಣ್ರಿ. ನಮ್ಮ ಏರಿಯಾ ಹೆಣ್ಮಕ್ಳು ಒಂದೇ ಥರ ಸೀರೆ ಉಟ್ಕೊಂಡು ಒಂದು ಹಾಡಿಗೆ ರೀಲ್ಸ್ ಮಾಡಬೇಕು. ಟ್ರೆಂಡ್ ಮಾಡ್ಬಿಡ್ಬೇಕು. ಯಾವ ಹಾಡು ಹೇಳಿ? ಹೇಳ. ಅದು ಯಾವುದೋ ಇದೆಯಲ್ಲಪ್ಪ ಹೊಸ ಹಾಡು, ಜೇನ ದನಿಯೋಳೆ ಮೀನ. ಅದೇ ಗೊತ್ತಾಯ್ತಾ? ಅದು ಆ ಹಾಡಿಗೆ ಟ್ರೆಂಡ್ ಮಾಡಿಬಿಟ್ರೆ ಆಹಾ ಚೆನ್ನಾಗಿರುತ್ತೆ. ಏನಂತೀರಿ? ಆಹಾ ಹಾ ಹಾ, ಸೋಷಿಯಲ್ ಸರ್ವಿಸ್ ಮಾಡೋದನ್ನು ನಿಮ್ಮ ಹತ್ರ ಕಲ್ತ್ಕೋಬೇಕು ನೋಡಿ ಆಂಟಿ. ಅಲ್ಲ, ಏರಿಯಾದಲ್ಲಿ ಒಬ್ಬರು ನಿಮ್ಮ ಥರ ಇದ್ದರೆ ಸಾಕು, ಯಾವುದೇ ನ್ಯೂಸು ಮಿಸ್ ಆಗಲ್ಲ. ಹಲೋ, ಬಂದೆ 2 ನಿಮಿಷ ಬರ್ತಾ ಇದ್ದೀನಿ. ಅಯ್ಯೋ, ಅತ್ತೆ ಸೊಸೆ ಎಷ್ಟು ವಟವಟ ಅಂತ ಮಾತಾಡ್ತಿರ್ತೀರಪ್ಪ.
ನಿಮ್ಮಿಬ್ಬರ ಹತ್ರ ಹೀಗೆ ಮಾತಾಡ್ತಾ ಇದ್ರೆ ನನ್ನ ಕೆಲಸ ಎಲ್ಲ ಹಾಳು. ಒಂದು ಮನೇಲಿ ಅತ್ತೆ ಸೊಸೆ ಹೀಗೆ ಮಾತಾಡ್ತಿರ್ತೀರ ಚೆನ್ನಾಗಿರುತ್ತೆ. ಅಯ್ಯ, ನಾನು ಹೊರಡ್ಬೇಕ್ರಿ, ಇನ್ನು ಹೊರಡ್ತೀನಿ. ಬೇಗ ಬೇಗ ಆರ್ಡರ್ ಬುಕ್ ಮಾಡಿ ಹೊರಡ್ಬೇಕು ನಾನು. ಚೆನ್ನಮ್ಮ, ಚಲ್ ಚಲ್. ಹಾಂ, ಚೆಲ್ತೀನಿ. ಚೆಲ್ದೆ. ಅಯ್ಯೋ ಗಿರಿಜಾ, ಬಿಡಬೇಡ ಈ ಆಫರ್ನ. ಅಯ್ಯೋ ಗ್ರೀಷ್ಮ, ಬಿಡಬೇಡ ಈ ಆಫರ್ನ. ಅಯ್ಯೋ ಇವ್ರು ಹಿಂಗ್ ದುರ್ಗುಟ್ಕೊಂಡು ನೋಡ್ತಾ ಇರಲ್ಲಪ್ಪ. ಅಯ್ಯೋ ಇವಳು ಹಿಂಗ್ ದುರ್ಗುಟ್ಕೊಂಡು ನೋಡ್ತಾ ಇದ್ದಾಳಲ್ಲಪ್ಪ. ಇವಳು ಗೊತ್ತಾದ್ರೆ ಏನು ತಗೊಳಕ್ ಬಿಡಲ್ಲ. ಇವ್ರು ಗೊತ್ತಾದ್ರೆ ಏನು ತಗೊಳಕ್ ಬಿಡಲ್ಲ. ಇವ್ರು ಗೊತ್ತಾಗಿರೋಂಗೆ ಬುಕ್ ಮಾಡ್ತೀನಿ. ಇವ್ರು ಗೊತ್ತಾಗ್ದಿರೋ ಹಂಗೆ ಬುಕ್ ಮಾಡ್ತೀನಿ. ನೋಡಿ, ನಿಮ್ಮಿಬ್ಬರ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಆನ್ಲೈನ್ ಶಾಪಿಂಗ್ ಒಳ್ಳೆಯದಲ್ಲ. ಈ ಸೀರೆ ಒಡವೆ ಎಲ್ಲ ಕಣ್ಣಾರೆ ನೋಡಿ ತಗೋಬೇಕು. ಮೊನ್ನೆ ಯಾವನೋ ಚಪ್ಪಲಿ ಶಾಪ್ ಮಾಡಿದ್ನಂತೆ ಆನ್ಲೈನಲ್ಲಿ. ಅವನಿಗೆ ಎರಡು ಗಾಲಿನ ಚಪ್ಪಲಿನೇ ಬಂದಿತ್ತಂತೆ. ಇನ್ನೊಬ್ಬ ಆರ್ಡರ್ ಮಾಡಿದ್ದಕ್ಕೆ ಏನು ಬಂದಿತ್ತಂತೆ ಗೊತ್ತಾ? ಹಂಗೇನಾದರೂ ಬಂದ್ಬಿಟ್ಟಾತು ಬಿಟ್ಬಿಡಿ. ಹೇಳೋದು ಹೇಳಿದ್ದೀನಿ, ಇನ್ನು ನಿಮಗೆ ಬಿಟ್ಟಿದ್ದಪ್ಪ. ನಂಗೆ ಹಸಿವಾಗ್ತಿದೆ. ಅಡುಗೆ ಏನು ಮಾಡಿದ್ದೀರಾ? ಅಡುಗೆ ಅತ್ತೆ, ಬೆಳಗ್ಗೆಯಿಂದ ನಿಮ್ಮನ್ನು ಕೇಳ್ತಾನೆ ಇದ್ದೀನಿ ಏನು ಅಡುಗೆ ಮಾಡೋದು ಅಂತ. ನೀವು ಹೇಳ್ತಾನೆ ಇಲ್ಲ. ಅದಕ್ಕೆ ಕಾಯ್ಕೊಂಡು ನಿಮ್ಮ ಪಕ್ಕದಲ್ಲೇ ಕೂತಿದ್ದೀನಿ. ಬೆಳಗ್ಗೆ ಹೇಳಿದ್ನಲ್ಲೇ ಬಸ್ಸಾರು ಮಾಡು ಅಂತ. ಅಯ್ಯೋ, ತರಕಾರಿ ತೊಗೊಂಬರ್ಬೇಕಾದ್ರೆ ಬಸ್ ಕೆಟ್ಟೋಯ್ತಂತೆ. ಇನ್ನೂ ಬರ್ತಾ ಇದ್ದಾನೆ. ಸೊಪ್ಪು ಮಾಡಬೇಕಿತ್ತು. ಸೊಪ್ಪು ಅಂತಾನೆ ಅನ್ಕೊಂಡೆ, ಆದರೆ ಮಸ್ಯೋ ಕೋಲೆ ಮುರಿದು ಹೋಗಿದೆ. ಒಂದು ಗೊಡ್ಡು ಸಾರು, ಬೇಜಾರು. ವಾಗ್ವಾದದಲ್ಲಿ ಪ್ರಾಸ. ಏನು ಕಾಂಬಿನೇಷನ್ ಅತ್ತೆ ಸೊಸೆದು. ಬೆಳಗ್ಗೆಯಿಂದ ರೀಲ್ಸ್ ನೋಡ್ಕೊಂಡು ಕೂತಿದ್ದೀರಾ, ಈಗ ಕಥೆ ಹೊಡಿತಾ ಇದ್ದೀರಾ. ನಮಗಿದ್ದಿದ್ದೆ ನಮ್ಮ ದೈವ ಟೊಮ್ಯಾಟೊ ನುಗ್ಗಿ. ಆಹಾ, ನೀವು ಮಾತ್ರ ಆನ್ಲೈನ್ ಆರ್ಡರ್ ಮಾಡ್ಬೋದಾ? ನಮಗೆ ಮಾತ್ರ ಇಷ್ಟಿಷ್ಟುದ್ದ ಲೆಕ್ಚರ್ ಕೊಡ್ತೀರಾ? ಅಮ್ಮ ತಾಯಿ, ನಾನು ಆರ್ಡರ್ ಮಾಡ್ತಿರೋದು ಊಟ. ಚಿನ್ನನೋ ರೇಷ್ಮೆ ಸೀರೆನೋ ಅಲ್ಲ. ಊಟ ಚೆನ್ನಾಗಿಲ್ಲ ಅಂತಂದರೆ ಅವ್ನು ಮಕ್ಕುಗ್ದು ವಾಪಸ್ ಕಳಿಸ್ಬೋದು. ಅದು ಎಲ್ಲಿಂದ ಬರ್ತಾ ಇದೆ, ಯಾವ ಹೋಟ್ಲಿಂದ ಬರ್ತಾ ಇದೆ, ಪ್ರತಿಯೊಂದು ಡೀಟೇಲ್ಸು ನಮಗೆ ಗೊತ್ತಿರುತ್ತೆ. ಆದರೆ ನೀವು ಆರ್ಡರ್ ಮಾಡೋಕ್ಕೆ ಹೊರಟಿರೋದಕ್ಕೆ ಮುಂದಿರಲ್ಲ, ಹಿಂದಿರಲ್ಲ. ಅದು ಒರಿಜಿನಲ್ಲ ಫೇಕಾ ಒಬ್ರಿಗೂ ಗೊತ್ತಿರಲ್ಲ. ನೋಡಿ, ನಾನು ಹೇಳೋದನ್ನು ಹೇಳಿದ್ದೀನಿ, ಇನ್ನು ನಿಮಗೆ ಬಿಟ್ಟಿದ್ದಪ್ಪ. ಅವಳ ಮಾತೇನು ಕೇಳೋದು. ಅವಳು ಹೇಳ್ತಾಳೆ 6,000 ರೂಪಾಯಿಗೆ 3 ಸೀರೆ, ಯಾರಿಗುಂಟು ಯಾರಿಗಿಲ್ಲ. ಅತ್ತೆ, ಅವ್ರು ಹೇಳ್ದಾಗೆ ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಳ್ಳೋದು ಬೇಡ, ಬುಕ್ ಮಾಡ್ಬಿಡೋಣ. ಅತ್ತೆ, ಇಲ್ಲಿ ನೋಡಿ, ಇಲ್ಲಿ ನಾವು ಆರ್ಡರ್ ಮಾಡಿದ್ವಲ್ಲ, ಬಂದೇ ಬಿಡ್ತು. ಬಂದ. ಆದ್ರೆ ಲೈಟ್ ವೇಟ್ ಇದೆ. ಏನು ನಮ್ಮ ಕಾಲದ ಥರ ಭಾರವಾದ ಸೀರೆಗಳು ಉಟ್ಕೋತೀರಾ ನೀವು? ಇವಾಗೆಲ್ಲ ಬರೀ ಲೈಟ್ ವೇಟ್ ತಾನೆ. ಬಾಬಾ, ಇನ್ನು ಬರ್ದಿದ್ದಾನಲ್ಲೇ, ಯಾರ್ ಅವರ್ ವ್ಯಾಲಿಡ್ ಕಸ್ಟಮರ್. ದಿಲ್ ಅದಕ್ಕೊಂದು ಬಾಣ. ಥ್ಯಾಂಕ್ ಯು ಫಾರ್ ಶಾಪಿಂಗ್. ಓಪನ್ ಮಾಡೋಣ. ಮತ್ತೆ ಎಷ್ಟೊಂದು ಪ್ಯಾಕ್ ಮಾಡಿದಾರಪ್ಪ. ಒಬ್ಬ ಬಾಬಾ.